ನನ್ನಂತರಿದ ಭಾವನೆ ನೋಡಿ ಕೊಂಬ ಯುದ್ಧ ನೋಡಿ ಕೊಂಬ ಯುದ್ಧ ವೇಳೆಯಲ್ಲ ಇಂದು ಕಾಲ ಮೇಲೆ ಬಿದ್ದು ತಾರೆ ಬೇಡಿಕೊಂಡಳು ಕಾಲ ಮೇಲೆ ಬಿದ್ದು ತಾರೆ ಬೇಡಿಕೊಂಡಳು ನಾಳೆ ನೋಡಿಕೊಂಬ ಯುದ್ಧ ನಾಳೆ ನೋಡಿಕೊಂಬ ಯುದ್ಧ ವೇಳೆಯಲ್ಲ ಕಾಲ ಮೇಲೆ ಬಿದ್ದು ತಾನೆ ಬೇಡಿಕೊಂಡಳು ನಿಧಿಯಲ್ಲ ನಿಧಿಯಲ್ಲ ನೀತಿಯಲ್ಲ ಪೋಪುವಿಂದು ಪ್ರಾಣಕಾಂತ ಭಾವವನ್ನು ತುಡುಕಿ ತುಡುಕಿ ಅದನ್ನು ಕೆದಕಿ ತಿಳಿಯುವಂತಹ ಪ್ರಯತ್ನವೇ ನಿಮಗೆ ಪ್ರಭು. ಯಾವತ್ತೂ ನೀವು ಯುದ್ಧಾತುರರಾಗಿ ಹೋಗುವಂತಹ ಸಮಯದಲ್ಲಿ ಮಂಗಳಾರತಿಯನ್ನು ಬೆಳಗ್ಗೆ ವೀರ ಸೇಸೆಯನ್ನು ನಿಮಗಿತ್ತು ಕಳುಹಿಸ್ತಾ ಇದ್ದವಳು. ಯುದ್ಧ ಬೇಡ ಅನ್ನೋ ಹಾಗೆ ಯಾವತ್ತೂ ಹೇಳಿದ್ದಿಲ್ಲ. ಇಂದು ಕೂಡ ನಾನು ಯುದ್ಧ ಬೇಡ ಅನ್ನುವಂತಹ ಮಾತನ್ನು ಆಡ್ತಾ ಇರುವುದಲ್ಲ ಪ್ರಭು. ಈ ಲೋಕದಲ್ಲಿ ನಮ್ಮ ತಮ್ಮಂದಿರಾದವರು ನಮ್ಮ ಒಡಹೊಟ್ಟಿ ಇದವರು ಶತ್ರುಗಳಾದರೆ ನಾವು ಬಹಳಷ್ಟು ಜಾಗರೂಕರಾಗಿ ವ್ಯವಹಾರವನ್ನು ಮಾಡಬೇಕಾಗ್ತದೆ. ಯಾಕೆ? ನಮ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಗುಣ ದೋಷಗಳು ನಮ್ಮ ಮನೆಯ ಒಳಗಿರುವವರಿಗೆ ತಿಳಿದಿರ್ತದೆ. ಒಂದು ವೇಳೆ ಅವರು ಹೊರಗಿನವರೊಟ್ಟಿಗೆ ಸೇರಿದರು ಎಂದಾದ್ರೆ ನಮಗೆ ಆಪತ್ತು ಅನ್ನೋದು ಕಟ್ಟಿಟ್ಟ ಗಂಟು ಪ್ರಭು. ಹಾಗಾಗಿ ಹೇಳ್ತಾ ಇದ್ದೇನೆ, ನೀವೇನು ಸುಗ್ರೀವನ ಬಗ್ಗೆ ಬಹಳಷ್ಟು ಮಮಕಾರವನ್ನು ಇಟ್ಟವರು. ನಿಮ್ಮಲ್ಲೇ ಒಂದು ಮಾತು ಕೇಳ್ತೇನೆ, ನಿಮ್ಮ ಆತ್ಮ ಸಾಕ್ಷಿಗೆ ಪ್ರತೀಕವಾಗಿ ನನಗೆ ಉತ್ತರ ಬೇಕು ಪ್ರಭು. ಈ ಒಣಗಿಸ ಕೂಡದು ನಿಜವಾಗಿಯೂ ಸುಗ್ರೀವ ನಿಮಗೆ ಹಾಗೆಯೇ? ಹೇಳಿ ಪ್ರಭು, ನಿಮಗೆ ನಿಜವಾಗಿ ಆತ ಹಾಗೆ ಅನ್ನುವಂಥ ಭಾವ ಇರ್ತಿದ್ರೆ ಇದು ತನಕ ಆತನಿಗೆ ಬದುಕುವುದಕ್ಕೆ ಯಾಕೆ ಅವಕಾಶವನ್ನು ಮಾಡಿಕೊಟ್ಟಿರಿ? ನನಗರ್ಥವಾಗ್ತದೆ, ಈ ಪ್ರಪಂಚದಲ್ಲಿ ಗಂಡಸಾದವರಿಗೆ ತಮ್ಮ ಅಂತರ್ಯದ ದುಃಖವನ್ನು ಕಣ್ಣೀರಿಳಿಸಿ ತೋಡಿಕೊಳ್ಳುವುದಕ್ಕಾಗುವುದಿಲ್ಲ. ಹೆಂಡತಿಯ ಎದುರಿಗೂ ಅವರು ಆ ದುಃಖವನ್ನು ವ್ಯಕ್ತ ಮಾಡುವ ಹಾಗಿಲ್ಲ ಪ್ರಭು. ಹೆಣ್ಣಿಗಾದರೂ ಕಣ್ಣೀರಿಳಿಸಿ ಅಳಬಹುದು, ತನ್ನ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಪುರುಷನಾದವನಿಗೆ ಅದು ಸಾಧ್ಯವಿಲ್ಲ ಪ್ರಭು. ಹಾಗಾಗಿ ಸುಗ್ರೀವನೊಂದಿಗೆ ಯುದ್ಧವನ್ನು ಕೊಟ್ಟು ಮರಳಿ ಬರುತ್ತಿರುವಂತಹ ಸಮಯದಲ್ಲಿ ಹಾಸಿಗೆಯ ಮೇಲೆ ಮಲಗಿದ ನೀವು ನನ್ನ ಕಡೆಗೆ ತಿರುಗುತ್ತಾ ಇರಲಿಲ್ಲ. ನಿದ್ದೆ ಮಾಡಿದಂತಹ ನೀವು ಬೆಳಗ್ಗೆ ಎದ್ದು ಹೊರಟಂತಹ ಸಮಯದಲ್ಲಿ ನಿಮ್ಮ ತಲೆದಿಂಬು ಒದ್ದೆಯಾಗುತ್ತಾ ಇದ್ದುದನ್ನು ಈ ತಾರೆ ಗಮನಿಸದೆ ಇದ್ದಾಳೆ ಅನ್ನೋ ಹಾಗೆ ನೀವು ತಿಳಿದುಕೊಂಡಿದ್ದೀರಾ ಪ್ರಭು. ಹಾಗಾದ್ರೆ ಈ ಇಬ್ಬಗೆಯ ಬದುಕು ಯಾಕೆ ಸ್ವಾಮಿ? ಈ ದ್ವಂದ್ವಮಯವಾದ ಬದುಕು ಯಾಕೆ ಹೇಳಿ? ಯಾಕೆ ಆತನನ್ನು ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟಿರಿ? ಮಾನವದೇವಿ ಪ್ರಭು, ಗಳಿಸಬಹುದು ಕಳತ್ರ ಪುತ್ರ ಮಿತ್ರಾವಳಿಯ ಒಡಹುಟ್ಟ ಎಂತೈ ಗಳಿಸುವುದು ಸಾಧ್ಯವಿಲ್ಲವಲ್ಲ. ಒಡಹುಟ್ಟನ್ನು ಮತ್ತೊಮ್ಮೆ ಗಳಿಸುವುದಕ್ಕಾಗುವುದು. ಆ ನೆಲೆಯಲ್ಲಿ ನಮ್ಮ ಅಯ್ಯ ಇಲ್ಲಿಯ ಸಿಂಹಾಸನದಲ್ಲಿ ನನ್ನನ್ನು ಕೂರಿಸುವ ಕಾಲಕ್ಕೆ ಹೇಳಿದಂತಹ ಮಾತು, ನಿನ್ನ ತಮ್ಮ ಸುಗ್ರೀವ ಯುವರಾಜನನ್ನಾಗಿ ನಡೆಸುವುದು
ಆ ತಮ್ಮ ಅಲ್ಲ ಮಗನೆಂಬ ಮಮಕಾರ ಇರಿಸು. ಆ ಆ ರೀತಿಯಲ್ಲಿ ಬೆಳೆಸಿದ್ದೇನೆ. ಎಳವೆಯಲ್ಲಿ ಇದೇ ಕಿಷ್ಕಿಂಧೆಯ ಪ್ರಾಂತ್ಯದಲ್ಲಿ ತಾರಾದೇವಿ ಆ ಒಂದು ಹಣ್ಣು ಬಿದ್ದದ್ದನ್ನು ಹೆಕ್ಕಿ ತಿನ್ನುವಾಗ ಆ ನನಗೆ ಸುಗ್ರೀವನ ನೆನಪಾಗಿ ಅವನಿಗೇ ತಿನ್ನಿಸುತ್ತಾ ಇದ್ದವನ. ಅಲ್ವೇ? ಇದೇ ಬೆನ್ನ ಮೇಲೆ ಸುಗ್ರೀವನನ್ನು ಕೂರಿಸಿ ಆ ಈ ಕಿಷ್ಕಿಂಧೆಯ ಪ್ರಾಂತ್ಯದಲ್ಲಿ ಆಟವಾಡ್ತಿದ್ದವನು ನಾನು. ನಮಗೆ ಆ ಹೃದಯಕ್ಕೆ ಹತ್ತಿರ ಆದಂತಹ ವ್ಯಕ್ತಿಗಳಿಂದ ಆ ನಮಗೆ ಒಂದು ಸಣ್ಣ ನೋವಾಯಿತು ಅಂತ ಆದರೂ ಅಲ್ವೇ? ಜೀವನ ಪರ್ಯಂತ ಅದು ನಮ್ಮನ್ನು ಕಾಡ್ತಾ ಇರ್ತದೆ. ಬಹುದೊಡ್ಡ ಕೊರಗಲ್ವೇ ನಾವು ಪ್ರಭು? ಜೀವಂತ ಇರುವಾಗ ಬಂಡೆಯನ್ನು ಇಟ್ಟು ಆ ಅವ ಬಂದು ಅಧಿಕಾರ ಪೀಠವನ್ನು ಏರಿದನಲ್ಲ, ಆ. ಇಂದಲೇ ನಾಳೆ ಅವನು ಕುಳಿತುಕೊಳ್ಳಬಹುದಾದಂತಹ ಪೀಠ ಅದು. ಆ ಹೊರಗೆ ನನಗಾಗಿ ಕಾಯುತ್ತಾ ಇರ್ಲಿಲ್ವಲ್ಲವ. ಅವನ ಮೇಲೆ ನನಗಿದ್ದಂತಹ ಭರವಸೆ ಅದಾಗಿತ್ತು. ಪ್ರಭು ಎಷ್ಟೇ ಸಮಯವಾದರೂ ಆ ಅಣ್ಣ ಬಾರದೆ ಹೋಗ್ಲಿಕ್ಕಿಲ್ಲ ಅಂತ ಇರಬೇಕಿತ್ತಲ್ಲ. ಅಂದ್ರೆ ಆದರೂ ಆ ಅವನು ಬಂದಾಗ ಆ ಅವನ ಮನಸ್ಸಿಗೆ ಆ ನೋವು ಆ ಯಾವ ರೀತಿಯಲ್ಲಿ ಆಗಬೇಕು. ಆ. ಇದು ವೈಯಕ್ತಿಕ ನೆಲೆ ಅಲ್ಲ ತಾರಾದೇವಿ. ಆಹಾ. ನಾಳೆ ಕಿಷ್ಕಿಂಧೆಯ ಸಿಂಹಾಸನವನ್ನು ಏರಬಹುದಾದಂತಹ ವ್ಯಕ್ತಿಯಲ್ಲಿ ಅರ್ಹತೆ ಇರಬೇಕಾಗ್ತದೆ, ಆ ಸಮಯ ಪ್ರಜ್ಞೆ ಇರಬೇಕಾಗುತ್ತದೆ, ಆ. ತುರ್ತು ಪರಿಸ್ಥಿತಿಯಲ್ಲಿ ತೆರವುಗೊಳ್ಳುವಂತಹ ನಿರ್ಣಾಯಕವು ಆ ತೀರ್ಮಾನವು ನಿರ್ಣಾಯಕವಾಗಿರ್ಬೇಕಾಗ್ತದೆ. ಆ ಆ ವಿಧವನಿಗೆ ಲೋಕಾನುಭವ ಇಲ್ಲ. ಲೋಕಾನುಭವ ಇಲ್ಲದಂತಹ ಸುಗ್ರೀವ ನಾಲ್ಕೂರನ್ನು